ನಟಿ ರಂಜಿತ್ ಮಾನಸ ಗೌಡ ಎಂಬುವರ ಜೊತೆ ಸದ್ದಿಲ್ಲದೆಯೇ ಎಂಗೇಜ್ ಆಗಿದ್ದಾರೆ. ಇತ್ತೀಚೆಗೆ ಅದ್ಧೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡು ಎಲ್ಲರಿಗೂ ರಂಜಿತ್ ಗುಡ್ ನ್ಯೂಸ್ ಕೊಟ್ಟಿದ್ರು. ಈಗ ಅದ್ಧೂರಿಯಾಗಿ ಮದುವೆಯಾಗಲು ಸಜ್ಜಾಗಿದ್ದಾರೆ. ಸದ್ಯ ಎಲ್ಲೆಡೆ ಇವರಿಬ್ಬರ ಜೋಡಿ ಸಖತ್ ಸದ್ದು ಮಾಡ್ತಿದ್ದು, ಇಬ್ಬರ ಲವ್ ಸ್ಟೋರಿ ಹೇಗ್ ಸ್ಟಾರ್ಟ್ ಆಯ್ತು, ಯಾವಾಗ ಮದುವೆ, ಹೇಗ್ ನಡೆಯುತ್ತೆ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ. ಇದೆಲ್ಲವನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಟ ರಂಜಿತ್ ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ. ಮಾನಸ ಎಂಬುವರ ಜೊತೆ ರಂಜಿತ್ ಉಂಗುರ ಬದಲಾಯಿಸಿಕೊಂಡು ಸಿಂಗಲ್ ಲೈಫ್ಗೆ ಗುಡ್ ಬೈ ಹೇಳಿ ಮದುವೆ ಆಗೋದಕ್ಕೆ ರೆಡಿಯಾಗಿದ್ದಾರೆ. ಸದ್ಯ ಅವರಿಬ್ಬರ ಲವ್ ಸ್ಟೋರಿ ಹೇಗ್ ಶುರುವಾಯಿತು, ಮೊದಲು ಪ್ರಪೋಸ್ ಮಾಡಿದ್ದು ಯಾರು, ಮದುವೆ ಯಾವಾಗ ಅನ್ನೋ ಪ್ರಶ್ನೆಗಳು ಎಲ್ಲಾ ಫ್ಯಾನ್ಸ್ಗೂ ಇದೆ. ಇದರ ಬಗ್ಗೆ ರಂಜಿತ್ ಮತ್ತು ಮಾನಸ ಬಾಸ್ ಟಿವಿ ಕನ್ನಡ ಚಾನೆಲ್ನಲ್ಲಿ ಮನಬಿಚ್ಚಿ ಮಾತನಾಡಿದ್ದು, ಹಲವು ಇಂಟ್ರೆಸ್ಟಿಂಗ್ ಲವ್ ವಿಚಾರಗಳನ್ನ ರಿವೀಲ್ ಮಾಡಿದ್ದಾರೆ. ತಮ್ಮ ಪ್ರೀತಿಯ ಭಾವಿ ಮಡದಿ ಮೇಲೆ ಲವ್ ಯಾವಾಗ ಶುರುವಾಯಿತು ಅನ್ನೋದ್ರ ಬಗ್ಗೆ ಬಾಸ್ ಚಾನೆಲ್ನಲ್ಲಿ ಮಾತನಾಡಿದ ರಂಜಿತ್, ಮೊದಲ ಬಾರಿ ನೋಡಿದ ತಕ್ಷಣ ಮಾನಸ ಅವರು ನನಗೆ ಇಷ್ಟ ಆದ್ರು. 2 ವರ್ಷದಿಂದ ನಾನು ಅವರನ್ನ ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡ್ತಿದ್ದೆ. ಒಂದು ಫೋಟೋಗೆ ಲೈಕ್ ಮಾಡಿದ್ದೆ. ಒಂದು ದಿನ ಕಳೆದ ಮೇಲೆ ನಿಮ್ಮನ್ನ ಬಿಗ್ ಬಾಸ್ ನಲ್ಲಿ ನೋಡಿದ್ದೇನೆ ಎಂದು ಮಾನಸ ಮೆಸೇಜ್ ಹಾಕಿದ್ರು. ಇದಾದ ಒಂದೇ ವಾರಕ್ಕೆ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡ್ತೀರಾ ಎಂದು ನಾನು ಮಾನಸಾಗೆ ಕೇಳಿದ್ದೆ. ನಂತರ ಚಿಕ್ಕ ಭೇಟಿ ಆಯ್ತು. ಮೊದಲ ಭೇಟಿಯಲ್ಲೇ ಡಿನ್ನರ್ಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿಂದ ಎಲ್ಲವೂ ಶುರುವಾಯ್ತು ಅಂತ ಸಿಂಪಲ್ ಆಗಿ ತಮ್ಮ ಲವ್ ಸ್ಟೋರಿನ ರಿವೀಲ್ ಮಾಡಿದ್ರು. ಇಬ್ಬರ ಫಸ್ಟ್ ಮೀಟ್ ಎಲ್ಲಾಗಿತ್ತು ಅಂತ, ಎಲ್ಲಿ ಮೀಟ್ ಆಗಿದ್ರಿ, ಫಸ್ಟ್ ಅವರನ್ನ ಎಲ್ಲಿ ನೋಡಿದ್ರಿ ಅಂತ ಮಾನಸ್ ಅವರು ರಂಜಿತ್ ಅವರನ್ನ? ಇಲ್ಲ, ಜಸ್ಟ್ ಒಂದು ಮೆಸೇಜ್ ಹಾಕಿದ್ದು. ಸೊ ಆ ಮೆಸೇಜ್ ಮುಖ ಪರಿಚಯನೇ ಇರ್ಲಿಲ್ಲ. ಮತ್ತೆ ನಂಬರ್ ಹೆಂಗ್ ಸಿಕ್ತು, ಹೆಂಗ್ ಕಲೆಕ್ಟ್ ಮಾಡ್ಕೊಂಡಿದ್ರಿ? ಮೇಡಮ್ ಅವ್ರದ್ದು ಫೋಟೋ ಒಂದು ಬಂತು, ಲೈಕ್ಸ್ ಕಳಿಸಿದೆ. ಮೇಡಮ್ ಅವ್ರು 24 hours ಆದ್ಮೇಲೆ ಮೆಸೇಜ್ ಹಾಕಿದ್ರು, ಐ ಸಾ ಯು ಇನ್ ಬಿಗ್ ಬಾಸ್ ಅಂತ. ಇಲ್ಲ ಮೇಡಮ್, ನಾವು ಒಂದ್ 2 ವರ್ಷದ ಹಿಂದೆ ನಿಮ್ ಫೋಟೋ ನೋಡಿದ್ವಿ ಅಂತ ನಾವು ಹೇಳಿದ್ವಿ. ಡೈರೆಕ್ಟ್ಲಿ ಐ ವಾಂಟೆಡ್ ಟು ಸರ್ಪ್ರೈಸ್ ಹರ್. ನನ್ನ ಕಾಸ್ಟ್ಯೂಮ್ ತರ ಡಿಸೈನ್ ಮಾಡ್ತೀರಾ ಕೇಳೋಣ ಅನ್ಬಿಟ್ಟು. ಮೇಡಮ್ ವಾಸ್ ವೆರಿ ಬಿಸಿ. ಅವಾಗ ಜಸ್ಟ್ ನಂಬರ್ ಶೇರ್ ಆಗಿತ್ತು, ಇಬ್ರು ನಾರ್ಮಲ್ ಚಾಟರ್ ಇರ್ತೀವಿ. ಓಕೆ. ಸೊ ಒಂದ್ಸರಿ ಕೇಳಿದೆ, ಅಂದ್ರೆ ಡಿಸೈನ್ ಮಾಡ್ತೀರಾ ನೀವು? ಯಾ ಐ ವಿಲ್ ಡೂ, ಬಟ್ ಯಾರಿಗೂ ಗಂಡ್ ಮಕ್ಳಿಗೆ ಜಾಸ್ತಿ ಮಾಡಕ್ ಹೋಗಲ್ಲ, ಮೋಸ್ಟ್ ಆಫ್ ಎಲ್ಲ ಫೀಮೇಲ್ಸ್ಗೆ ನಾನು ಮಾಡೋದು, ಬಟ್ ಯಾ ಐ ವಿಲ್ ಟೇಕ್ ಅ ಚಾನ್ಸ್ ಅಂತ. ಸರಿ ಅಂತ ಅಂದ್ಬಿಟ್ಟು ಒಂದ್ಸರಿ ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡಿದ್ವಿ. ಅದನ್ನೇ ಮೀಟ್ ಮಾಡಿದ್ದು, ಸುಮ್ಮನೆ ಕೂತ್ಕೊಳಕ್ ಹೋಗಿಲ್ಲ, ಡೈರೆಕ್ಟ್ ಡಿನ್ನರ್ ಕರ್ಕೊಂಡು ಹೋದೆ. ಡಿನ್ನರ್ಗೆ, ಫಿಶರ್ಮನ್ಗೆ. ಸೂಪರ್. ರಂಜಿತ್ ಬಗ್ಗೆ ಮಾತಾಡಿದ ಮಾನಸ ಗೌಡ ಅವರು, ರಂಜಿತ್ ಪರಿಚಯ ಆದಾಗಿನಿಂದಲೂ ನನ್ನ ಹುಡುಗಿ ಅಂದ್ರೆ ಹೀಗಿರ್ಬೇಕು, ಯಾವ ಗುಣಗಳಿರ್ಬೇಕು ಎಂದೆಲ್ಲ ಹೇಳ್ತಾ ಇದ್ರು. ಅವರು ಅದನ್ನೆಲ್ಲ ಹೇಳ್ತಿದ್ದಾಗ ಇದೆಲ್ಲ ನನಗೆ ಕನೆಕ್ಟ್ ಆಗ್ತಿದ್ಯಲ್ಲ ಅಂತ ಅನ್ಸೋಕೆ ಶುರುವಾಯ್ತು. ನಂತರ ಒಂದು ದಿನ ಭೇಟಿಯಾದಾಗ ಒಳ್ಳೆ ಟೈಮ್ ನೋಡ್ಕೊಂಡು ರಂಜಿತ್ ಪ್ರಪೋಸ್ ಮಾಡಿದ್ರು. ಪರವಾಗಿಲ್ಲ, ಸಮಯ ತಗೊಂಡು ಹೇಳು ಅಂದಿದ್ರು. 1 ವಾರ ಟೈಮ್ ತಗೊಂಡ ನಂತರ ನಾನು ಒಪ್ಕೊಂಡೆ ಎಂದು ಲವ್ ಶುರುವಾಗಿದ್ ಹೇಗೆ ಎಂಬುದರ ಬಗ್ಗೆ ಮಾನಸ ಮಾತನಾಡಿದ್ದಾರೆ. ಫಸ್ಟ್ ಭೇಟಿ ಅಂತ ಆಯ್ತು, ಅವ್ರು ನಿಮ್ ಪ್ರಪೋಸ್ ಮಾಡ್ತಾರೆ ಐ ಲವ್ ಯು ಅಂತ ಹೇಳ್ಬಿಟ್ಟು. ಸೊ ನಿಮ್ ಕಡೆಯಿಂದ ರಿಯಾಕ್ಷನ್ ಎಷ್ಟು ದಿನ ಟೈಮ್ ತಗೊಂಡ್ರು, ಹಾಗೆ ಹೆಂಗಿತ್ತು ಆ ರಿಯಾಕ್ಷನ್? ಏನಪ್ಪ ಇವ್ರು ಮೊನ್ನೆ ಅಷ್ಟೇ ಪರಿಚಯ ಆದ್ರೆ ಅವಾಗ್ಲೇ ಐ ಲವ್ ಯು ಅಂತ ಹೇಳ್ತಿದಾರಂತ. ಸೊ ನಿಮ್ ರಿಯಾಕ್ಷನ್ ಹೇಗಿತ್ತು ಅಂತ? ಇಲ್ಲ, ಅವರು ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ಬೇಕಾದ್ರೂ ನನ್ ಹುಡುಗಿ ಅಂದ್ರೆ ಹೀಗಿರ್ಬೇಕು, ನಾನು ಇಷ್ಟು ಪ್ರೀತಿಸ್ತೀನಿ, ಗುಣಗಳು ಏನಿರ್ಬೇಕು, ಎಲ್ಲೋ ಕನೆಕ್ಟ್ ಆಗ್ತಾ ಇದೆಯಲ್ಲ ನನಗೆ, ಎಲ್ಲೋ ಟಾಕ್ ಮಾಡಿ ಹೇಳ್ತಾ ಇದಾರಲ್ಲ ಅಂತ ಯಾ ಹಿಂಟ್ಸ್ ತುಂಬಾ ಕೊಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಒನ್ಸ್ ವಿ ಜಸ್ಟ್ ಮೆಟ್ ನಿಯರ್ ಸ್ಟುಡಿಯೋ ಹತ್ರ ಮೀಟ್ ಮಾಡಿದಾಗ, ಸೊ ಅದೇ ಈವ್ನಿಂಗ್ 6:20ಗೆ ವೇಟ್ ಮಾಡ್ತಾ ಇದ್ರು ಟೈಮ್ಗೆ. ಇನ್ನ ಗೋಧುಳಿ ಲಗ್ನ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಗೋಧುಳಿ ಲಗ್ನ ಅಂದ್ರೆ ಬೆಳಗ್ಗೆ 6:30, ಸಂಜೆ 6:30. ಓಕೆ. ಈ ಹಸುಗಳು ಹೊರಗಡೆ ಬಿಡೋ ಟೈಮ್ ಬೆಳಗ್ಗೆ 6 ಗಂಟೆ. ಹೌದು. ಸೊ ಸಂಜೆ 6:30 ಅಂತ ಬರೋದು, ಅದು ಗೋಧುಳಿ ಲಗ್ನನೇ. ಹಸುಗಳು ಒಳಗಡೆ ಬರೋ ಟೈಮ್. ಅದನ್ನ ಒಂದು ಯಾವ್ದೋ ಶಾಸ್ತ್ರದಲ್ಲಿ ನೋಡಿದ್ದೆ. ಗೋಧುಳಿ ಲಗ್ನದಲ್ಲಿ ನಾವು ಆಕ್ಚುಲಿ ಪೂಜೆ ಮಾಡ್ಬೇಕಾದ್ರೆ ಶಂಕು ಎಲ್ಲ ಓದ್ತಿರ್ತಿಲ್ಲ. ಸೊ ಆ ಗೋಧುಳಿ ಲಗ್ನ ಅಂತ ಹೇಳ್ತಾ ಇರ್ತೀನಿ. ಸೊ ಅವತ್ತು ಯಾವ್ದೋ ಒಂದು ಪಾರ್ಟಿ ಮುಗಿಸ್ಕೊಂಡು ಬಂದಿದ್ದೆ. ಮೇಡಮ್ ಎಲ್ಲಿದ್ದೀರಾ ಅಂದೆ. ಇಲ್ಲೇ ಬೊಟ್ಟಿ ಕರೀತೀನಿ, ಹೊರಗಡೆ ಇದೀನಿ ಬನ್ನಿ ಅಂದೆ. ಕಾರ್ ಬಂದು ಕೂತ್ಕೊಂಡಿದ್ದ ತಕ್ಷಣ 6 ಕಾಲ ಆಯ್ತು, 6:20 ಆಯ್ತು. ಗೋಧುಳಿ ಲಗ್ನ ಬಂತು ಹತ್ರ. ಏನಕ್ಕೆ ವೇಟ್ ಮಾಡ್ತಾ ಇದೀರಾ? ಐ ಲವ್ ಯು ಹೇಳೋದಕ್ಕೆ ಅಂದ್ಬಿಟ್ಟೆ. ಅಂದ್ರೆ ಗೋಧುಳಿ ಲಗ್ನ ನೋಡ್ಕೊಂಡು ಮತ್ತೆ ನೀವು ಅವ್ರಿಗೆ ಐ ಲವ್ ಯು ಟು ಅಂತ ಹೇಳಿದ್ದ? ಇಲ್ಲ, ಅವ್ರು ಹೇಳಿದ್ದು ಫಸ್ಟ್. ನಾನು ಹೇಳಿದ್ದು. ನೀವು ಪ್ರಪೋಸ್ ಮಾಡಿದಾಗ ಯಾವಾದ್ರೂ ಏನಾದ್ರು ಒಂದು ಇನ್ಸಿಡೆಂಟ್ ಏನಾದ್ರು ಆಗಿತ್ತಾ? ಲೈಕ್ ಏನಂತಂದ್ರೆ ಒಂದು ಎಮೋಷನಲ್ ಮೂಮೆಂಟ್ ತರ ಏನಾದ್ರು ಸರ್ಪ್ರೈಸ್ ಆಗಿ ಅವ್ರಿಗೆ ಪ್ರಪೋಸ್ ಮಾಡಿದ್ರ, ಅಥವಾ ನಾರ್ಮಲ್ ಆಗಿ ಅವ್ರು ಹೇಳಿದಕ್ಕೆ ರಿಪ್ಲೈ ಕೊಟ್ರ? ಇಲ್ಲ, ಇಟ್ ವಾಸ್ ನಾರ್ಮಲ್ ಓನ್ಲಿ. ನಾವು ವಿ ಜಸ್ಟ್ ವೆಂಟ್ ಫಾರ್ ದ ಡಿನ್ನರ್ ಅಂಡ್ ವಿ ವರ್ ಕಮಿಂಗ್ ಬ್ಯಾಕ್. ಓಕೆ. ಸೊ ವೈಲ್ ಗೋಯಿಂಗ್ ಹೋಮ್ ನಾನು ಅವ್ರಿಗೆ ಹೇಳ್ಬಿಟ್ಟು ಹೊರಟೆ, ಯಾ ಐ ಲವ್ ಯು ಟು ಅಂತ ಹೇಳ್ಬಿಟ್ಟು. ದೆನ್ ಐ ಜಸ್ಟ್
ಈ ರೀತಿ ಈಗ ಒಂದಾಗಿದ್ದು ಎಂಗೇಜ್ಮೆಂಟ್ ಮಾಡ್ಕೊಂಡು ಹಸಿಮಣೆ ಏರಲು ಸಜ್ಜಾಗಿದ್ದಾರೆ. ಮದುವೆ ಯಾವಾಗ ಅಂತ ಕೇಳ್ತಿರೋ ಫ್ಯಾನ್ಸ್ಗೆ ಸಿಹಿ ಸುದ್ದಿ ಕೊಟ್ಟಿರುವ ರಂಜಿತ್ ಇದೇ ಭಾನುವಾರ ದೊಡ್ಡಬಳ್ಳಾಪುರ ಬಳಿಯ ಹೊನ್ನವಳ್ಳಿಯಲ್ಲಿ ಅದ್ಧೂರಿಯಾಗಿ ಮದುವೆಯಾಗಲಿದ್ದಾರೆ. ಮಿಥುನ ಲಗ್ನ ಶುಭ ಸಮಯ 11:30ಕ್ಕೆ ಮಾನಸ ಅವರ ಕೈ ಹಿಡಿಯಲಿದ್ದಾರೆ. ಹಾಗೆ ಇವರಿಬ್ಬರ ಮದುವೆಗೆ ಸ್ಯಾಂಡಲ್ವುಡ್ ಸ್ಟಾರ್ಗಳು, ಬಿಗ್ ಬಾಸ್ ಮನೆ ತಾರೆಯರು ಸಾಕ್ಷಿಯಾಗಲಿದ್ದಾರೆ. ಇದರ ಮಧ್ಯೆ ಇಬ್ಬರ ವೆಡ್ಡಿಂಗ್ ಕಾರ್ಡ್ ಸಖತ್ ಸೌಂಡ್ ಮಾಡ್ತಿದೆ. ಅದೇನೇ ಆಗ್ಲಿ, ಇಷ್ಟು ದಿನ ಸಿಂಗಲ್ ಆಗಿದ್ದ ಲವ್ ಬರ್ಡ್ಸ್ ಶೀಘ್ರದಲ್ಲೇ ಒಂದಾಗ್ತಿದ್ದು ಹೊಸ ಜೀವನ ಆರಂಭಿಸಲು ರಂಜಿತ್ ಮಾನಸ ತುದಿಗಾಲಲ್ಲಿ ನಿಂತಿದ್ದಾರೆ. ಇದೇ ಭಾನುವಾರ ಇಬ್ಬರ ಅಪೂರ್ವ ಸಂಗಮಕ್ಕೆ ಸಾಕ್ಷಿಯಾಗಲಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.